ಎಲ್ಲರಿಗೂ ನಮಸ್ಕಾರ. ಎಸ್ ಭೈರಪ್ಪ ಅವರ ತಬ್ಬಲಿಯು ನೀನಾದೆ ಮಗನೇ ಕಾದಂಬರಿಯನ್ನು ಮುಂದುವರಿಸೋಣ. ಸರ್ಕಾರದಿಂದ ಒಂದು ಆಜ್ಞೆ ಬರುತ್ತೆ, ಗೋಮಾಳಗಳನ್ನು ಕೃಷಿ ಭೂಮಿಯನ್ನಾಗಿ ಮಾಡ್ಕೋಬೇಕು. ಏಕೆಂದರೆ ಜನಸಂಖ್ಯೆ ಹೆಚ್ಚಾಗಿರೋದ್ರಿಂದ ಆಹಾರವನ್ನು ಹೆಚ್ಚು ಬೆಳಿಬೇಕು ಅಂತ ಹೇಳಿಬಿಟ್ಟು ಒಂದು ಆಜ್ಞೆ ಬಂದಿರುತ್ತೆ. ಗೌಡ ತನ್ನ ಗೋಮಾಳವನ್ನು ಹೇಗಾದರೂ ಮಾಡಿ ಉಳಿಸ್ಕೋಬೇಕು ಅಂದ್ಬಿಟ್ಟು ಅಮಲ್ದಾರರಿಗೆ ಒಂದು ಅರ್ಜಿಯನ್ನು ಕೊಡಲಿಕ್ಕೆ ಅಂತ ನಗರಕ್ಕೆ ಹೋಗ್ತಾನೆ. ಆನಂತರ ಆ ಅಮಲ್ದಾರರು ಇವನ ಒಂದು ಗೋಮಾಳವನ್ನು ನೋಡಿ ಸಂತೋಷಗೊಂಡು ಹಸುಗಳಿಗೆ ಗೋಪೂಜೆಗೆ ಅಂತ ತಂದಿದ್ದ ಅಕ್ಕಿ, ಬಾಳೆಹಣ್ಣು ಇತ್ಯಾದಿಗಳನ್ನು ಕೊಟ್ಟು ಅಲ್ಲಿಂದ ಹೊರಡ್ತಾರೆ. ಕತೆ ಮುಂದುವರಿಸೋಣ. ಕಾಳೇನಹಳ್ಳಿಯಲ್ಲಿ ಗೋಮಾಳಗಳೇನೋ ಉಳ್ಕೊಳುತ್ತವೆ. ಆದರೆ ಸುತ್ತಲೂ ಇದ್ದ ಹಳ್ಳಿಗಳವರು ತಮ್ಮ ಗೋಮಾಳಗಳನ್ನು ಉತ್ತಲಿಕ್ಕೆ ಶುರು ಮಾಡ್ತಾರೆ. ಕೆಲವರು ಹಿಂಗಾರಿನ ಹುರುಳಿ ಹಾಕ್ತಾರೆ, ಮತ್ತೆ ಕೆಲವರು ಸಸಿರಾಗಿ ನೆಡ್ತಾರೆ. ಖಾಸಗಿ ಗೋಮಾಳದ ಒಡೆಯರು ಸರ್ಕಾರ ಆಜ್ಞೆ ಆಗೋಕ್ಕೆ ಮೊದಲೇನೆ ತಮ್ಮ ಭೂಮಿಯ ಬಹುಭಾಗವನ್ನು ಉತ್ತು ಬೆಳೆ ಹಾಕ್ತಾ ಇರ್ತಾರೆ. ಅವು ಇನ್ನು ಗೋಮಾಳ ಅಂತ ಹೇಳಿಬಿಟ್ಟು ಸರ್ಕಾರದ ಲೆಕ್ಕದಲ್ಲಿ ಬರೆಸೋದು ಅವ್ರಿಗೆ ಕಂದಾಯ ಉಳಿಸೋಕ್ಕೆ ಮಾತ್ರ ಅನುಕೂಲ ಆಗ್ತಾ ಇರುತ್ತೆ. ಸರ್ಕಾರದ ಆಜ್ಞೆನೆ ಹುಟ್ಟಿದ ಮೇಲೆ ಸರ್ಕಾರಿ ಗೋಮಾಳ ದರಖಾಸ್ತಿನಲ್ಲಿ ಹಲವು ಜನಗಳ ಹೊಲನೆ ಆಗೋಗುತ್ತೆ. ಅದನ್ನು ಸರಿಯಾಗಿ ಗೇಯ್ದು ಬೆಳೆ ತೆಗೆಯೋರು ಬಹಳ ಕಡಿಮೆ ಜನ. ಆದರೂ ಕೂಡ ಪ್ರತಿಯೊಬ್ಬರು ತಮ್ಮ ಹಕ್ಕನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಭೂಮಿಯನ್ನು ಉತ್ತುತ್ತಾರೆ, ಹುರುಳಿಯನ್ನಾದರೂ ಎರಚುತ್ತಾರೆ. ಇದರ ಪರಿಣಾಮವಾಗಿ ಏನಾಗುತ್ತೆ, ಕಾಳೇನಹಳ್ಳಿಯಲ್ಲಿ ಕಾಳಿಂಗಗೌಡ ಮತ್ತು ಚಿಣ್ಣಯ್ಯರ ಗೋಮಾಳಗಳ ಮೇಲೆ ಆಗ್ತಾ ಹೋಗುತ್ತೆ. ಯಾಕೆ ಅಂದರೆ ಸುತ್ತ ಇದ್ದ ಹಳ್ಳಿಗಳ ಗೋಮಾಳಗಳು ನಾಶವಾಗಿ ಹೊಲಗಳಾಗುತ್ತವೆ. ಆ ಹಳ್ಳಿಗಳ ದನಗಳಿಗೆ ಮೇಯಲಿಕ್ಕೆ ಎಲ್ಲೂ ಹುಲ್ಲು ಸಿಕ್ಕದು. ತಮ್ಮ ಜಮೀನಿನ ಬದುಗಳ ಮೇಲೆ ಕಾಲಾಡಿಸೋದ್ರಿಂದ ದನಗಳಿಗೆ ಹೊಟ್ಟೆನ್ನು ತುಂಬೋದಿಲ್ಲ. ಹೀಗಾಗಿ ಎಲ್ಲರೂ ತಮ್ಮ ತಮ್ಮ ದನಗಳನ್ನು ಬೆಟ್ಟದ ತಪ್ಪಲಿಗೆ ಅಂತ ಹೊಡಿತಾರೆ. ಸುತ್ತ ಇದ್ದ ಎಲ್ಲ ಹಳ್ಳಿಗಳ ದನಗಳನ್ನು ಆ ಬೆಟ್ಟದ ತಪ್ಪಲಿಗೆ ನುಗ್ಗಿದ್ರೆ ಎಷ್ಟು ಹುಲ್ಲು ತಾನೇ ಸಾಕಾಗುತ್ತೆ. ಒಂದೇ ಒಂದು ತಿಂಗಳಲ್ಲಿ ಅದರ ಬೇರು ಸಹ ಬೋಳಿಸಿ ಹೋದ ಮೇಲೆ ದನಗಳನ್ನು ಕಾಳೇನಹಳ್ಳಿಯವರ ಗೋಮಾಳದ ಕಡೆಗೆ ಉಳಿದ ಹಳ್ಳಿಯವರು ತಿರುಗಿಸ್ತಾರೆ. ಮೊದಲು ಕಾಳಿಂಗಗೌಡ ಇದನ್ನು ಗಮನಿಸೋದಿಲ್ಲ. ಜೊತೆಗೆ ತನ್ನ ಗೋಮಾಳದಲ್ಲಿ ಪರರ ದನ ಮೇಯೋದಕ್ಕೆ ಅವನು ಯಾವತ್ತೂ ಆಕ್ಷೇಪಣೆ ಮಾಡಿದವನು ಕೂಡ ಅಲ್ಲ. ಭೂತಾಯಿನ ಗೋತಾಯಿ ಮೇಯೋಕ್ಕೆ ನಂದೇನು ನಮ್ಮಪ್ಪಂದೇನು ಅನ್ನೋದು ಅವನ ಮನೋಭಾವನೆ ಆಗಿರುತ್ತೆ. ಅಲ್ಲದೆ ತಮ್ಮದೇ ಗೋಮಾಳವನ್ನು ಇಟ್ಕೊಂಡಿರೋ ಯಾರು ತಾನೇ ದನಗಳನ್ನು ಮತ್ತೊಬ್ಬರದಕ್ಕೆ ಹೊಡಿಯೋಕ್ಕೆ ಸಾಧ್ಯ ಇಲ್ವೇನೋ, ಅದಕ್ಕೆ ನನ್ನ ಗೋಮಾಳದ ಕಡೆ ಬಿಟ್ಟಿದ್ದಾರೆ ಅಂತ ಅನ್ಕೊತಿರ್ತಾನೆ. ಆದರೆ ಚಿನ್ನಯ್ಯ ಒಳ ವಿಷಯವನ್ನು ಪತ್ತೆ ಮಾಡಿ ತಿಳಿ ಹೇಳ್ತಾನೆ. ಆಗ ಕಾಳಿಂಗಗೌಡನಿಗೆ ಸಿಟ್ಟು ಬರುತ್ತೆ. ನೋಡಿದ್ಯಾ, ಕಳ್ಳನ ಮಕ್ಕಳವರು ಅವ್ರ ಭೂಮಿಲಿ ಬೆಳೆನೂ ಬೆಳಿಬೇಕು, ಹಾಗೆ ಅವ್ರ ಹಸು ಹಾಲು ಕರಿಬೇಕು, ಅದಕ್ಕೆ ತಂದು ಇಲ್ಲಿ ಬಿಡ್ತಾರೆ. ಸುಳೆ ಮಕ್ಕಳ ಸುಳಿ ನಾಶವಾಗ. ನಾಳೆ ದಿನ ಹೋಗಿ ಆ ದನ ಕಾಯೋ ನನ್ನ ಮಕ್ಕಳನ್ನ ತಡೆದು ನಿಲ್ಲಿಸೋಣ ಬಾ ಅಂತ ಹೇಳಿ ತನ್ನ ಮನೆಯ ಆಳುಗಳನ್ನು ಅಲ್ಲದೆ ಚಿಣ್ಣಯ್ಯನನ್ನು ಕರ್ಕೊಂಡು ಮರುದಿನ ದನಗಳ ಮೇಯೋ ಹೊತ್ತಿಗೆ ಮಾಳದ ಕಡೆಗೆ ಕಾಳಿಂಗಗೌಡ ಹೊರಡ್ತಾನೆ. ಅಲ್ಲಿ ನೋಡಿದ್ರೆ ಇಡೀ ಮಾಳದ ತುಂಬ ದನಗಳು ನಿಂತಿರುತ್ತವೆ. ಅವು ಒಂದು ಊರಿನವಲ್ಲ, ಒಂದು ಕೇರಿಯೂ ಅಲ್ಲ. ಅವುಗಳ ಜೊತೆ ಬಂದಿದ್ದ ಹೈಕಳುಗಳೆಲ್ಲ ಬೀಡಿ ಸೇದ್ಕೊಂಡು ಸಿಳ್ಳೆ ಹಾಕ್ತಾ ಕೂತಿರ್ತಾರೆ. ಯಾವಂದ್ಲ ನಿಮ್ಮನ್ನು ಹುಟ್ಟಿಸಿದ್ ನನ್ನ ಮಗ, ದನ ಹೊಡ್ಕೊಂತಿರೋ ಇಲ್ವೋ ಅಂತ ಗೌಡಯ್ಯ ಅಬ್ಬರಿಸ್ತಾನೆ. ಅವರೆಲ್ಲ ಒಂದೇ ಕ್ಷಣಕ್ಕೆ ಸ್ತಬ್ಧರಾಗ್ತಾರೆ. ಆದರೆ ಅವ್ರ ಪೈಕಿ ಸ್ವಲ್ಪ ಮಾತು ಬಲ್ಲ ಕೆಲವರು ಹೇಳ್ತಾರೆ, ನಿನ್ನ ಜಮೀನಾದ್ರೆ ಬೇಲಿ ಹಾಕ ಅಜ್ಜ ಅಂತಾರೆ. ಗೋಮಾಳಕ್ಕೆ ಯಾವನ್ಲ ಬೇಲಿ ಹಾಕ್ತಾನೆ, ನಿಮ್ಮಪ್ಪನ ಕಾಲದಿಂದ ದನ ಕಟ್ಟಿ ಕಂಡಿದ್ಯೇನ್ಲ ನನ್ನ ಮಗನೇ ಅಂತ ಗೌಡಯ್ಯ ಕೇಳಿದ್ದಕ್ಕೆ ಅವ್ರ ಪೈಕಿ ಒಬ್ಬ ಹೇಳ್ತಾನೆ, ಗೌಡಜ್ಜ ಹೊಸಿ ನಾಲ್ಗೆ ಹಿಡ್ಕೊಂಡು ಮಾತಾಡು, ಗೋಮಾಳನೆಲ್ಲ ಉಳ್ಬೇಕು ಅಂತ ಸರ್ಕಾರದವರೇ ಕಾನೂನು ಮಾಡವ್ರೆ. ಈಗ ಯಾವುದು ಗೋಮಾಳ ಗೇಮಾಳ ಅಂತ ಇಲ್ಲ, ಇದು ನಿನ್ನ ಫಾಲುವೆ ಆದರೆ ನೀನು ಬೇಲಿ ಕಟ್ಕೋ ಅಂತ ಜವಾಬು ಹೇಳ್ತಾನೆ. ಗೌಡಯ್ಯನಿಗೆ ಕೋಪ ನೆತ್ತಿಗೆ ಇರುತ್ತೆ. ಅವನು ತನ್ನ ಕೈಲಿದ್ದ ದೊಣ್ಣೆಯನ್ನು ಬೀಸಿ ಹಾಗೆ ಹೇಳಿದವನ ಕಡೆಗೆ ಒಗಿತಾನೆ. ಆದರೆ ಅವನು ಕೆಳಕ್ಕೆ ಬಗ್ಗಿ ಆ ಏಟನ್ನು ತಪ್ಪಿಸ್ಕೊತಾನೆ. ಚಿಣ್ಣಯ್ಯನ ಮಗ ಎಂಗಟ ದನಗಳನ್ನು ಹೊಡೆದು ಓಡಿಸೋಕ್ಕೆ ಶುರು ಮಾಡ್ತಾನೆ. ಆದರೆ ಕಾಳಿಂಗಗೌಡನೇ ಅವನಿಗೆ ಹೇಳ್ತಾನೆ, ಆ ಪಾಪಿ ನನ್ನ ಮಕ್ಕಳು ಪಾಪ ಮಾಡ್ತಾರೆ ಅಂತ ನೀನು ಗೋಮಾತೆಗೆ ಹೊಡಿತೀಯಲ್ಲ, ಅವನ ಮನೆದಾದ್ರೇನು ನಿಮ್ಮ ಮನೆದಾದ್ರೇನು ಎಲ್ಲವೂ ಗೋಮಾತೆನೆ. ಆ ದಡ್ಡಿ ತಗೊಂಡು ಆ ಸುಳೆ ಮಗನ ಮೇಲೆ ಬುಲ್ಡನ್ ಹಾಕಿ ಮಡಗು, ಮಾತೆಗಲ್ಲ ಅಂತಾನೆ. ಎಂಗಟ ದಡಿ ಎತ್ಕೊಂಡು ಮುಂದೆ ನುಗ್ಗಿದ್ದ ರಭಸಕ್ಕೆ ದನ ಕಾಯೋರೆಲ್ಲ ಹೆದರ್ಕೊಂಡು ಓಟ ಕೀಳ್ತಾರೆ.
ಇವರೆಲ್ಲರೂ ಸೇರಿ ದನಗಳನ್ನು ಗದ್ದರಿಸಿ ಓಡಿಸಿ ಬರ್ತಾರೆ. ಆದರೆ ದಿನದಿಂದಲೂ ಕೂಡ ಈ ಕಳ್ಳ ಮೇವಿನ ಆಟ ನಿಲ್ಲೋದಿಲ್ಲ. ಅಲ್ಲಿ ಇಲ್ಲಿ ಕದ್ದಾದ್ರೂ ಸುತ್ತಿನ ಊರಿನವರು ದನಗಳನ್ನ ಈ ಗೋಮಾಳದ ಕಡೆಗೆ ಬಿಡ್ತಾ ಇರ್ತಾರೆ. ಇನ್ನು ಈ ವರ್ಷ ಕಾಳಿಂಗೆ ಗೌಡನ ದನಗಳಿಗೆ ಹಸಿ ಮೇವಿಗೆ ಸ್ವಲ್ಪ ತಾಪತ್ರಯನೇ ಪ್ರಾರಂಭ ಆಗತ್ತೆ. ಗೌಡ ಯಾವಾಗ್ಲೂ 2 ವರ್ಷಕ್ಕೆ ಆಗುವಷ್ಟು ಹುಲ್ಲನ್ನ ದಾಸ್ತಾನಿಡ್ತಾ ಇರ್ತಾನೆ. ಆದ್ರೆ ದನಗಳಿಗೆ ಹೊರಗಡೆ ಅರೆ ಹೊಟ್ಟೆ ಆದ್ರೂ ಕೂಡ ಮನೆಯಲ್ಲಿ ಹೊಟ್ಟೆ ತುಂಬ ಒಣ ಹುಲ್ಲು ಸಿಕ್ಕುತ್ತೆ ಅನ್ನೋ ಉದ್ದೇಶ ಒಂದಾಗಿರುತ್ತೆ. ಆದ್ರೆ ಬೈಲಲ್ಲಿ ಕಾಲಾಡಿಸ್ಕೊಂಡು ಹಸಿ ಹುಲ್ಲನ್ನು ಮೇಯೋ ಸುಖ ಸಂತೋಷಗಳು ಗೊಂತಿನಲ್ಲಿಟ್ಟಿದ್ದ ಒಣ ಹುಲ್ಲನ್ನು ಅಗಿಯೋದ್ರಲ್ಲಿ ಆ ದನಗಳಿಗೆ ಸಿಗ್ತಾ ಇರಲಿಲ್ಲ. ಆದ್ರಿಂದಲೇ ದನಗಳು ಮೈ ತುಂಬತಾನೂ ಇರಲಿಲ್ಲ. ಜೊತೆಗೆ ಹಸುಗಳಲ್ಲಿ ಹಾಲು ಕೂಡ ಬಸರೋದು ಕಡಿಮೆ ಆಯಿತು. ಹಳೆ ದಾಸ್ತಾನು ಇದ್ದಿದ್ರಿಂದ ಈ ಸಲವೇನೋ ಒಣ ಹುಲ್ಲಿನಿಂದ ಕತೆ ಕಳೀತಾ ಇದೆ. ಮುಂದಿನ ವರ್ಷನೂ ಗೋಮಾಳದ ಹುಲ್ಲು ಕಂಡವರ ದನಗಳ ಪಾಲಾದ್ರೆ ಗೌಡನ ದನಗಳ ಪಾಡೇನು? ಅಲ್ಲದೆ ಸ್ವತಃ ಗೋಮಾಳನೂ ಇಲ್ಲದ 3-4 ದನಗಳನ್ನ ಕಟ್ಕೊಂಡಿದ್ದ ಕಾಳೇನಹಳ್ಳಿಯ ಇತರರಿಗೂ ಕೂಡ ಕಷ್ಟ ಪ್ರಾರಂಭ ಆಗತ್ತೆ. ಈ ವಿಷಯವನ್ನ ಕಾಳಿಂಗಗೌಡ ಮತ್ತು ಚಿಣ್ಣಯ್ಯ ಚರ್ಚಿಸ್ತಾರೆ. ಚಿಣ್ಣಯ್ಯ ಹೇಳ್ತಾನೆ, ಮುಂದಿನ ವರ್ಷ ನಮ್ಮೂರ ಗೋಮಾಳಕ್ಕೆ ದನ ನುಗ್ಸಿದ್ರೆ ಅವ್ರ ಪೈಕಿ 4 ಜನನ ಕೂನಿ ಮಾಡಿಬಿಡೋಣ. ಆಮೇಲೆ ಹೆದರ್ಕೊಂಡು ಯಾವ ಸೂಳೆ ಮಕ್ಕಳು ನಮ್ಮ ಕಡೆ ಬರೋಕ್ಕಿಲ್ಲ ಅಂತಾನೆ. ಆಗ ಗೌಡ ಹೇಳ್ತಾನೆ, ಹೆಂಗರ್ವಟ್ಟ, ನಿಂಗೇನು ತಲೆ ಕೆಟ್ಟದಿಲ್ಲ, ಕೂನಿ ಮಾಡಿದ್ರೆ ಸರ್ಕಾರದವರು ನಮ್ಮನ್ನೆಲ್ಲ ನೇಣೆತ್ತುತ್ತಾರೆ ಅಂದಾಗ, ಮತ್ತೆ ಆ ಸರ್ಕಾರದವರನ್ನೇ ಆ ಕಳ್ಸೂಳೆ ಮಕ್ಕಳು ಯಾಕೆ ಬುದ್ಧಿ ಕಲಿಸ್ಬಾರ್ದು ಅಂತಾನೆ. ಸರ್ಕಾರದ ಮಾತು ಬಂದಾಗ ಕಾಳಿಂಗಗೌಡನಿಗೆ ಅಮಲ್ದಾರರ ನೆನಪು ಕೂಡ ಬರುತ್ತೆ. ಅವರನ್ನ ಕಂಡ್ರೆ ಏನಾದರೂ ಸಹಾಯ ಮಾಡಬಹುದಾ ಅನ್ಸುತ್ತೆ. ಅವರು ಕಾಳೇನಹಳ್ಳಿಗೆ ಬಂದು ಹೋಗಿ ಅಷ್ಟೊತ್ತಿಗಾಗಲೇ ಸುಮಾರು 1.5 ವರ್ಷ ಆಗಿರುತ್ತೆ. ಈಗ ಅವರು ಅದೇ ತಾಲೂಕಲ್ಲಿ ಇದ್ದಾರೋ ಅಥವಾ ವರ್ಗ ಆಗಿ ಬೇರೆ ಕಡೆ ಹೋಗಿದ್ದಾರೋ ಅನ್ನೋದು ಕೂಡ ಗೌಡನಿಗೆ ಗೊತ್ತಿರೋದಿಲ್ಲ. ಮರುದಿನ ಅಗ್ರಹಾರಕ್ಕೆ ಹೋಗ್ತಾನೆ ಗೌಡ. ಸ್ಕೂಲಿನ ಮೇಷ್ಟನ್ನು ವಿಚಾರಿಸ್ತಾನೆ. ಅವ್ರು ಇಲ್ಲೇ ಇದ್ದಾರೆ, ಆಗಲೇ ವರ್ಗಕ್ಕೆ ಬಂದಿತ್ತು, ಆದರೆ ಅವ್ರಿಗೆ ರಿಟೈರ್ಡ್ ಆಗೋಕ್ಕೆ ಟೈಮ್ ಬಂದಿದೆ, ಹಾಗಾಗಿ ರಿಟೈರ್ ಆಗ್ತೀನಿ, ಇನ್ನು ನನ್ನನ್ನು ಬೇರೆ ಕಡೆ ಹಾಕಬೇಡ ಸ್ವಾಮಿ, ಇನ್ನು 1.5 ವರ್ಷ ಇಲ್ಲಿ ಇದ್ದುಬಿಡ್ತೀನಿ ಅಂತ ಮೇಲ್ನವ್ರನ್ನ ಅವ್ರು ಕೇಳ್ಕೊಂಡ್ರಂತೆ. ಹಾಗಾಗಿ ಅವರನ್ನು ಇಲ್ಲಿ ಇರೋಕ್ಕೆ ಬಿಟ್ಟಿದ್ದಾರೆ. ಇನ್ನೊಂದು 6 ತಿಂಗಳು ಆಮೇಲೆ ಅವ್ರ ಕೆಲಸ ಮುಗೀತದೆ ಅಂತ ಮೇಷ್ಟ್ರು ಹೇಳಿದ್ರು. ಹೆಂಗಾರ ದೊಡ್ಡರ ಕೂಟ ಮಾತಾಡಬೇಕು, ನಾನಂತೂ ಒಂದು ಪೆದ್ದ ಮೊಂಡೆದು, ನಮ್ಮ ಜೋಯಿಸ್ರು ಜೊತೆಗಿದ್ರೆ ವೈನ ಅಂತ ಯೋಚಿಸ್ಕೊಂಡು ಕಾಳಿಂಗಗೌಡ ಒಂದು ದಿನ ಜೋಯಿಸ್ರನ್ನು ಕರ್ಕೊಂಡು ಚಿಣ್ಣಯ್ಯನ ಜೊತೆಗೆ ತಾಲೂಕಿಗೆ ಹೊರಡ್ತಾನೆ. ತಮ್ಮ ಮರ್ಯಾದೆ ಅಂತ ಹೇಳ್ಬಿಟ್ಟು ಅವರಿಬ್ಬರು ಮಡಿಕೆಯಲ್ಲಿ ಬೆಣ್ಣೆಗಳನ್ನು ತಗೊಂಡು ಹೋಗ್ತಾರೆ. ಜೋಯಿಸ್ರು ಎಂದಿನ ಹಾಗೇನೆ ಒಂದು ತೆಂಗಿನಕಾಯಿ ಮತ್ತು ಮಂತ್ರಾಕ್ಷತೆಗಳನ್ನು ಹೆಗಲಿನ ಪಂಚೆ ತುದಿಗೆ ಕಟ್ಕೊತಾರೆ. ಆ ದಿನ ಕೂಡ ಭಾನುವಾರವೇ ಆಗಿರುತ್ತೆ. ದಣಿಗಳ ಮನೆಯಲ್ಲೇ ಮಾತಾಡಬೇಕು ಅಂದ್ಬಿಟ್ಟು ಜೋಯಿಸರು ಆ ವಾರವನ್ನೇ ಚುನಾಯಿಸಿರ್ತಾರೆ. 11 ಗಂಟೆ ಹೊತ್ತಿಗೆ ಇವ್ರು ಹೋಗೋ ಹೊತ್ತಿಗೆ ಅಮಲ್ದಾರರ ಮನೆಯಲ್ಲೇ ಇರ್ತಾರೆ. ಬನ್ನಿ, ನನಗೂ ಆಮೇಲೆ ನಿಮ್ಮ ಕಡೆ ಬರೋಕ್ಕಾಗಲಿಲ್ಲ, ನಿಮ್ಮ ವಿಷಯನೂ ತಿಳಿಲಿಲ್ಲ, ಮಂಟಪ ಕಟ್ಟೋ ಕೆಲಸ ಎಲ್ಲಿಗೆ ಬಂತು ಅಂತ ಅವ್ರು ಸ್ವಾಗತಿಸ್ತಾರೆ. ಈ ಮೂವರದು ಊಟವೂ ಆಗತ್ತೆ. ಆ ನಂತರ ಮತ್ತೆ ಮಂಟಪದ ಮಾತನ್ನ ಅಮಲ್ದಾರರು ತೆಗಿತಾರೆ. ಹಾಗೆ ನೋಡಿದ್ರೆ ಒಂದು ದೇವಸ್ಥಾನವನ್ನೇ ಕಟ್ಟಿಸ್ಬೇಕು, ಇಲ್ಲದೆ ಇದ್ರೆ ಒಂದು ಮಂಟಪನಾದ್ರೂ ಸರಿನೇ, ಕೆಲಸ ಎಲ್ಲಿಗೆ ಬಂತು ಅಂತ ಮತ್ತೊಮ್ಮೆ ಕೇಳ್ತಾರೆ ಅವರು. ಆಗ ಗೌಡಯ್ಯ ಹೇಳ್ತಾನೆ, ನಮ್ಮ ಹಳ್ಳಿ ಒಕ್ಕಲ್ನೆಲ್ಲ ದುಡ್ಡು ಹಾಕಿಸ್ಕೊಂಡಿದೀವಿ, ದುಡ್ಡಿಂದೇನೋ ಆಗತ್ತೆ. ಚಂದ್ರೇನಹಳ್ಳಿ ಶಿವಲಿಂಗಾಚಾರನ ಕರೆಸಿದ್ವಿ, ಅವನು ಬಂದು ಜಾಗ ಎಲ್ಲ ನೋಡ್ಕೊಂಡು ಹೋಗವನೆ. ಬರೀ ಗುಡಿ ಕಟ್ಟಿದ್ರೆ ಆಗಕ್ಕಿಲ್ಲ, ಎದುರುಗಡೆ ಒಂದು ಕೊಳನೂ ತೆಗಿಸ್ಬೇಕು, ಅದರಲ್ಲಿ ಗೋದನಗಳು ನೀರು ಕುಡಿ ಹಂಗೆ ಇರಬೇಕು ಅಂತ ಅವನಿಗೆ ಹೇಳ್ದ ಅಂತಾನೆ. ಅದು ತುಂಬ ಒಳ್ಳೆ ಸೂಚನೆ, ಮಾಡಿ ದುಡ್ಡು ಹೆಚ್ಚಿಗೆ ಖರ್ಚಾದರೂ ಸರಿನೇ, ಬೇಕಾದರೆ ನಾನು ದುಡ್ಡಿಗೇನಾದರೂ ದಾರಿ ಮಾಡಿಸ್ತೀನಿ. ನಾನು ರಿಟೈರ್ಡ್ ಆಗೋದ್ರೊಳಗೆ ಆದರೆ ಈ ಊರಿನ ವ್ಯಾಪಾರಸ್ಥರಿಂದ ಸರ್ಕಾರಿ ನೌಕರರಿಂದ ಚಂದ ವಸೂಲು ಮಾಡಿಸಿ ಕೊಡ್ತೀನಿ ಅಂತ ಅಮಲ್ದಾರ್ ಹೇಳ್ತಾರೆ. ಅಯ್ಯ, ನಮ್ಮೂರ ಗುಡಿ ಕಟ್ಟಕ್ಕೆ ನಮ್ಮೂರಿನವರೇ ದುಡ್ಡು ಹಾಕ್ತೀವಿ, ಕಾಳಿಂಗಗೊಲ್ಲನ ಮನೆ ತಂದವಲ್ಲಲ್ವ ನಾನು, ನನ್ನ ದುಡ್ಡಿದೆ ಅಲ್ವಾ ಪುಣ್ಯಕೋಟಿ ಹಸು, 10,000ನಾದರೂ ನಾನು ಹಾಕ್ತೀನಿ, ದುಡ್ಡಿಗೇನು ಯೋಚನೆ ಇಲ್ಲ ಅಯ್ಯ. ನಮ್ಮೂರಿನವರೇ ಮನೆಗೆ ಒಂದು ಗಂಡಾಳು ಒಂದು ಹೆಣ್ಣಾಳು ಹೋಗಿ ಕೆಲಸನೂ ಮಾಡ್ತಾರೆ ಅಂತ ಗೌಡ ಹೇಳ್ತಾನೆ. ಹಾಗಾದರೆ ಕೆಲಸ ಯಾಕೆ ಶುರು ಮಾಡಿಸಿಲ್ಲ ಇನ್ನು
ಅಂತ ಅಮಲ್ದಾರ್ ಕೇಳ್ತಾರೆ. ಆ ಗೌಡ ಹೇಳ್ತಾನೆ, ಈಗ ಶಿವಲಿಂಗಾಚಾರಿ ನಾಗೇನಹಳ್ಳಿಯಲ್ಲಿ ಒಂದು ಈಶ್ವರನ ಗುಡಿ ಕಟ್ತಾವನೆ. ಇನ್ನೊಂದು 6 ತಿಂಗಳು ಕಳ್ಕೊಂಡು ಅವನು ನಮ್ಮೂರಿಗೆ ಬರ್ತಾನೆ. ಗುಡಿ ಕಟ್ಟ ಕಲ್ಲಿಂದೇನೆ ಮಸಿ ತಾಪತ್ರಯ ಆಗಿದೆ. ನಮ್ಮ ಬೆಟ್ಟದ ಕಲ್ಲು ಗುಡಿ ಕಟ್ಟಕ್ಕೆ ಶುದ್ಧ ಇಲ್ವಂತೆ. ಒಳಾಂಗಣಕ್ಕಂತೂ ಅದು ಹಾಕ್ಲೇಬಾರ್ದು ಅಂತ ಆಚಾರ್ಯ ಹೇಳ್ದ. ಕಲ್ಲ ಬೆಟ್ಟಿಕೆರೆ ಗುಡ್ಡದಿಂದ ತರಿಸ್ಬೇಕು. ನಮ್ಮೂರಿಗೆ 12 ಮೈಲಿ ಆಗ್ತೈತೆ. ಅಯ್ಯ, ನೀನು ಆ ಊರಲ್ಲಿ ಇದ್ರೂ ಕೂಡ ಪ್ರತಿಷ್ಠಾಪನೆಗೆ ನೀನು ಬಿಟ್ಟು ನಾವು ಮಾಡ್ತೀವ ಅಂತ ಅಭಿಮಾನದಿಂದಲೇ ಹೇಳ್ತಾನೆ. ಅಮಲ್ದಾರರಿಗೆ ತುಂಬ ಸಂತೋಷ ಆಗುತ್ತೆ. ಅವ್ರು ಹೇಳ್ತಾರೆ, ತುಂಬ ಒಳ್ಳೆ ಕೆಲಸ. ಕೊಳನ ಸ್ವಲ್ಪ ದೊಡ್ಡದಾಗೆ ತೋಡಿಸಿ ಮುಂದೆ ಅದೇ ಜಾಗದಲ್ಲಿ ವರ್ಷಕ್ಕೊಂದು ಸಲ ದನಗಳ ಜಾತ್ರೆಯನ್ನು ನಡೆಸ್ಬೋದು. ಸಂಕ್ರಾಂತಿ ಹಬ್ಬದ ದಿನ ಪಾಲು ಪೊಂಗಲು ಮಾಡಿಸು ಅಂತ ಪುಣ್ಯಕೋಟಿ ಗೋವು ನಿಮ್ಮ ವಂಶದ ಗೊಲ್ಲಗೌಡನಿಗೆ ಹೇಳ್ತಲ್ವಾ, ಆವತ್ತು ಅದೇ ಜಾಗದಲ್ಲೇನೆ ದೊಡ್ಡ ಹಬ್ಬನೂ ಆಗಲಿ, ಹಾಗೆ ದನದ ಜಾತ್ರೆನೂ ಆಗಲಿ. ನೀರು ನೆರಳಿಗೆ ಅನುಕೂಲವಿದ್ರೆ ಸುತ್ತಮುತ್ತ ಬೇಕಾದ ಕಡೆಯಿಂದ ದನಗಳನ್ನು ಹೊಡ್ಕೊಂಡು ಬರ್ತಾರೆ ಅಂತ ಹೇಳ್ತಾರೆ. ಈ ಹೊಸ ವಿಚಾರ ಕಾಳಿಂಗಗೌಡನ ಮನಸ್ಸಿನಲ್ಲಿ ಹರ್ಷವನ್ನ ಉಗ್ಸುತ್ತೆ. ಅವನ ಕಲ್ಪನೆ ಆಗ್ಲೇ ದನದ ಜಾತ್ರೆಯನ್ನು ನೋಡುತ್ತೆ. ಹೆಬ್ಬುಲಿ ಗವಿ ಇದ್ದ ಜಾಗದಾಗೆ ನೆರಳು ಬೇಕಾದಷ್ಟೈತೆ. ಸುತ್ತ ಆಲದ ಕೊಂಬೆ ನೆಟ್ರೆ ಇನ್ನು ಬೆಳ್ಕತ್ತವೆ. ಘನತರವಾಗಿ ಕೆಳಗಡೆ ಜಾತ್ರೆ ಮಾಡಿಸಬಹುದು ಅಂತನೂ ಚಿನ್ನಯ್ಯ ಹೇಳ್ತಾನೆ. ಇವರು ಈಗ ತಮ್ಮಲ್ಲಿಗೆ ಬಂದ ಕಾರಣ ಏನು ಅಂತ ಅಮಲ್ದಾರ್ ಕೇಳ್ತಾರೆ. ಇದ್ದ ವಿಷಯವನ್ನ ಕಾಳಿಂಗಗೌಡನೇ ವಿವರಿಸ್ತಾನೆ. ಆಮೇಲೆ ಅವ್ರು ಹೇಳ್ತಾರೆ, ಹೀಗಾಗತ್ತೆ ಅಂತ ನನಗೆ ಮೊದಲೇ ಅನಿಸಿತ್ತು. ಗ್ರಾಮದಲ್ಲಿ ಪ್ರತಿಯೊಬ್ಬನು ಬೆಳೆ ಬೆಳೆದ್ರೆ ಯಾವನ ಹೊಲದಲ್ಲೂ ಕಳ್ತನ ಆಗೋದಿಲ್ಲ. ಎಲ್ಲರೂ ತಮ್ಮ ಜಮೀನು ಹಾಳು ಬಿಟ್ರೆ ಉಳಿದವರೆಲ್ಲ ಬೆಳೆದವನ ಹೊಲದ ಮೇಲೆನೆ ಕಣ್ಣು ಹಾಕ್ತಾರೆ. ಹಾಗೇನೆ ಇದು. ಸುತ್ತ ಊರಿನವರೆಲ್ಲ ತಮ್ಮ ಗೋಮಾಳನ ಉತ್ತು ಬಿಟ್ರೆ ದನಕ್ಕೆ ಹುಲ್ ಸಿಕ್ಕಲ್ಲ. ಇವ್ರಿಗೆ ಗೋಮಾಳ ಬೇಡ, ದನ ಮಾತ್ರ ಬೇಕು ಅಂತಾರೆ. ಆಗ ಗೌಡಯ್ಯ ಹೇಳ್ತಾನೆ, ಈ ನನ್ನ ಮಕ್ಕಳಿಗೆ ಬುದ್ಧಿ ಇಲ್ವಾ ಸ್ವಾಮಿ ಅಂದಾಗ ಅಮಲ್ದಾರ್ ಹೇಳ್ತಾರೆ, ಈ ಮಾತನ್ನ ಸರ್ಕಾರದವ್ರಿಗೆ ಕೇಳಬೇಕಪ್ಪ. ಜನಕ್ಕೆ ಹೆಚ್ಚು ಆಹಾರ ಬೇಕು, ಅದಕ್ಕೆ ಹೆಚ್ಚಾಗಿ ಉಳಬೇಕು, ಅದಕ್ಕೆ ಹೆಚ್ಚು ದನ ಬೇಕು, ದನಕ್ಕೆ ಗೊಬ್ಬರ ಬೇಕು. ಆದರೆ ದನ ಮೇಯೋ ಜಾಗವನ್ನು ಮಾತ್ರ ತೆಗೆದು ಹಾಕಬೇಕು. ಸರ್ಕಾರದ ತಜ್ಞರಾದವರೆಲ್ಲ ಹೀಗೇನೆ ಹುಕುಂ ಹುಟ್ಟಿಸ್ತಾರೆ. ಇದಕ್ಕೆ ನಾವೇನು ಮಾಡೋದು ಹೇಳು ಅಂತಾರೆ. ಆಗ ಗೌಡಪ್ಪ ಹೇಳ್ತಾನೆ, ಯಪ್ಪ, ನಮಗೆ ನೀನೇ ಏನಾರ ದಾರಿ ಕಾಣಿಸ್ಬೇಕು ಅಂದಾಗ ಅಮಲ್ದಾರರು ಒಂದು 5 ನಿಮಿಷ ತಮ್ಮಲ್ಲೇ ಯೋಚಿಸ್ತಾರೆ. ಆನಂತರ ಹೇಳ್ತಾರೆ, ನಿಮ್ಮೂರಲ್ಲಿ ದೊಡ್ಡಿ ಇಲ್ವೇ ಅಂದಾಗ, ಐತೆ, ನಂದೇ ದೊಡ್ಡಿ, ಚಿನ್ನಯಿಂದು ಐತೆ, ಇನ್ನೂ ಒಂದೆರಡು ಸಣ್ಣದು ಐತೆ, ಉಳಿದವರೆಲ್ಲ ಮನೆ ಕೊಟ್ಟಿಗೆಲ್ಲೇ ಕಟ್ಕೊಂತಾರೆ ಅಂದಾಗ ಅಮಲ್ದಾರ್ ನಗ್ತಾನೆ ಹೇಳ್ತಾರೆ, ಅದೆಲ್ಲ ನಾನು ಹೇಳಿದ್ದು ಪೋಲಿ ದನಗಳು ಜಮೀನ್ ಮೇಯಿದ್ರೆ ಕೂಡಿ ಹಾಕೋ ದೊಡ್ಡಿ ಇದೆಯಲ್ಲ ಅದು ಅಂದಾಗ ಜೋಯಿಸ್ರು ಹೇಳ್ತಾರೆ, ದಣಿಗಳು ಹೇಳೋದು ನಮ್ಮೂರಲ್ಲಿ ಇದೆಯಲ್ಲ ಗೌಡ, ರಂಗೇಗೌಡ ಹರಾಜಲ್ಲಿ ಮಾಡ್ಕೊಂಡಿದ್ದಾನಲ್ಲ ಅಂತಹ ದೊಡ್ಡಿ, ಕಾಳೇನಹಳ್ಳಿಲಿ ಅದಿಲ್ಲ ಅಂತಾರೆ. ಈಗ ಗೌಡಯ್ಯ ಮತ್ತು ಚಿನ್ನಯ್ಯರಿಗೆ ಅಮಲ್ದಾರರ ಮಾತು ಅರ್ಥ ಆಗುತ್ತೆ. ಆಗ ಅಮಲ್ದಾರರು ಒಂದು ಸಲಹೆ ಕೊಡ್ತಾರೆ, ನಮ್ಮೂರಿಗೆ ಒಂದು ದೊಡ್ಡಿ ಬೇಕು ಅಂತ ನೀವು ನನಗೆ ಒಂದು ಅರ್ಜಿ ಕೊಡಿ. ಅದಕ್ಕೆ ಗ್ರಾಮದ ಪೊಲೀಸರ ಪಟೇಲರ ರುಜು ಇರಬೇಕು. ನಾನು ಮಂಜೂರು ಮಾಡ್ತೀನಿ. ನಿಮ್ಮೂರಲ್ಲೇನೆ ಯಾರಾದರೂ ಅದನ್ನು ಒಂದು 10 ರೂಪಾಯಿ ಹರಾಜಿ ಕೂಗಿ ಮಾಡ್ಕೊಳ್ಳಿ. ನಿಮ್ಮ ಗೋಮಾಳ ಈಗ ಹೇಗೂ ಹೊಲ ಅಂತ ಸರ್ಕಾರಿ ಲೆಕ್ಕದಲ್ಲಿದೆ, ಅದಕ್ಕೆ ಆಗಲಿ ಅಥವಾ ನಿಮ್ಮೂರಿನ ಸರಹದ್ದಿಗೆ ಸೇರಿದ ಯಾವ ಭೂಮಿಗೆ ಆಗಲಿ ಬೇರೆ ಊರಿನ ಯಾವ ದನ ಕರು ಬಂದ್ರೂ ಹಿಡಿದು ಕೂಡ್ಬಿಡಿ. ಅದನ್ನು ಒಂದು ರಾಸಿಗೆ ದಿನಕ್ಕೆ 8 ಆಣೆ ಅಂತೆ ದಂಡ ಕೊಟ್ಟು ಅದ್ರ ಮಾಲೀಕ ಬಿಡಿಸ್ಕೊಂಡು ಹೋಗಬೇಕು. 8 ದಿನ ಆದರೂ ಯಾರು ಬಿಡಿಸ್ಕೊಂಡು ಹೋಗದಿದ್ರೆ ಗ್ರಾಮದ ಪಂಚಾಯತರ ಸಮಕ್ಷಮದಲ್ಲಿ ಆ ದನವನ್ನು ಹರಾಜು ಹಾಕಿ ದೊಡ್ಡ ಖರ್ಚನ್ನ ಕಟಾಯಿಸಿ ಉಳಿದ ಹಣವನ್ನು ಸರ್ಕಾರಿ ಖಜಾನೆಗೆ ಕಟ್ಟಬೇಕು. ಹೀಗೆ ಒಂದು 4-5 ದನಕ್ಕೆ ಮಾಡಿ ಮುಂದೆ ಯಾರು ನಿಮ್ಮೂರ ದಿಕ್ಕಿಗೂ ಕೂಡ ಒಂದು ದನವನ್ನು ಬಿಡಲ್ಲ ಅಂತ ಹೇಳ್ತಾರೆ. ಇದು ಉತ್ತಮವಾದ ಉಪಾಯ ಅಂತ ಜೋಯಿಸರಿಗೂ ಅನ್ಸುತ್ತೆ. ತಮ್ಮ ಊರಿಗೆ ಸರ್ಕಾರಿ ದೊಡ್ಡಿ ಬೇಕು ಅಂತ ಅರ್ಜಿ ಬರೆದು ಗ್ರಾಮಸ್ಥರ ರುಜುವಿನ ಜೊತೆಗೆ ತರ್ತೀವಿ ಅಂತ ಹೇಳ್ಬಿಟ್ಟು ಗೌಡಯ್ಯ ಮತ್ತು ಚಿನ್ನಯ್ಯನು ಒಪ್ಕೊಂತಾರೆ. 12 ರೂಪಾಯಿ ಹರಾಜಿಗೆ ಕಟ್ಟೆಮನೆ ಶಿಂಗ್ರಿಗೌಡ ದೊಡ್ಡಿಯ ಕಾಂಟ್ರಾಕ್ಟ್ ಮಾಡ್ಕೊಳ್ತಾನೆ. ಕಾನೂನಿಗೆ ಅನುಸಾರವಾಗಿ ಸುತ್ತಲ ಹಳ್ಳಿಗಳೆಲ್ಲ ತಮಟೆ ಹೊಡಿಸ್ತಾರೆ. ಕಾಳೇನಹಳ್ಳಿಗೆ ಹೊಸದಾಗಿ ದೊಡ್ಡಿ ಬಂದೈತೆ. ಯಾವನಾದರೂ ಕಾಳೇನಹಳ್ಳಿ ಜಮೀನಿಗೆ ದನ ಬಿಟ್ರೆ ಹಿಡಿದು ದೊಡ್ಡಿಗೆ ಕೂಡ್ತೀವಿ. ದಿನಕ್ಕೆ 8 ಆಣೆ ದಂಡ.
8 ದಿನದ ಮೇಲೆ ದನನ ತಗೊಂಡು ಹೋಗ್ದಿದ್ರೆ ಹರಾಜು ಮಾಡ್ತೀವಿ ಅಂತ ಸಾರಿಸ್ತಾರೆ. ಆದ್ರೂ ಮುಂದಿನ ಮಳೆಗಾಲ ಕಳೆದ ಮೇಲೆ ಗೋಮಾಳದಲ್ಲಿ ಬೇರೆ ಬೇರೆ ಹಳ್ಳಿಗಳ ದನಗಳು ಬರೋದು ನಿಲ್ಲೋದಿಲ್ಲ. ಒಂದು ದಿನ ಕಾಳಿನ ಹಳ್ಳಿಯವರೆಲ್ಲ ಒಟ್ಟು ಸೇರ್ತಾರೆ. ಗೋಮಾಳಕ್ಕೆ ಅಲ್ಲದೆ ತಮ್ಮ ಊರಿನ ಸರಹದ್ದಿನ ಹೊರಗಿದ್ದ ಬೆಟ್ಟದ ತಪ್ಪಲಿಗೂ ಹೋಗ್ತಾರೆ. ಒಟ್ಟು 300 ದನಗಳನ್ನ ಹಿಡಿದು ತರ್ತಾರೆ. ದನದ ಮಾಲೀಕರು ಬರ್ತಾರೆ. ಅದೇ ದಿನ ಸಂಜೆ ಹೊಡೆದಾಟ ಮಾಡೋ ಬೆದರಿಕೆಯನ್ನು ಹೇಳಿ ಕಳಿಸ್ತಾರೆ. ಚಿಣ್ಣಯ್ಯನ ಮಗ ಎಂಗಟ ಓಡ್ ಹೋಗ್ತಾನೆ. ಹೋಬಳಿಯಿಂದ 2 ಪೊಲೀಸ್ನವ್ರನ್ನ ಕರ್ಕೊಂಡು ಬರ್ತಾನೆ. ಹೊಡೆದಾಡಕ್ಕೆ ಅಂತ ಬಂದವರು ಹೆದರ್ಕೊಂಡು ಹೊರಟೋಗ್ತಾರೆ. ಕೊನೆಗೆ ಒಂದು ದನಕ್ಕೆ 8 ಆಣೆ ಹಾಗೆ ದುಡ್ಡಿಗೆ 150 ರೂಪಾಯಿಗಳನ್ನು ಕೊಟ್ಟು ಮಾಲೀಕರು ತಮ್ಮ ತಮ್ಮ ದನಗಳನ್ನ ಬಿಡಿಸ್ಕೊಂಡು ಹೋಗ್ತಾರೆ. ಅಷ್ಟು ದೂರದಿಂದ ಬಂದಿರ್ತಾರಲ್ಲ ಪೊಲೀಸ್ನವರು, ಅವರು ಕೂಡ 100 ರೂಪಾಯಿಯನ್ನ ತಗೊಂಡು ಹೊರಟೋಗ್ತಾರೆ. ಇನ್ನು ದೊಡ್ಡ ಕಾಂಟ್ರಾಕ್ಟರ್ ಆಗಿದ್ದ ಶಿಂಗ್ರಿಗೌಡನಿಗೆ ಉಳಿದಿದ್ದು ಬರೀ 50 ರೂಪಾಯಿ. ಆದರೆ ಅದೇನು ಕಡಿಮೆ ಲಾಭನೂ ಅಲ್ಲ. ಏಕೆಂದ್ರೆ ಅವನು ಸರ್ಕಾರಕ್ಕೆ ಕಟ್ಟಿದ್ದಿದ್ದು ಬರೀ 12 ರೂಪಾಯಿ ಅಷ್ಟೆ. ಆ ದಿನದಿಂದ ಶಿಂಗ್ರಿಗೌಡನಿಗೆ ಹೊಸ ಉದ್ಯೋಗ ದೊರಕದಂಗೆ ಆಗತ್ತೆ. ಬೆಳಗ್ಗೆ ಎದ್ರೆ ಅವನೇ ಊರಿನ ಜಮೀನುಗಳಲ್ಲೆಲ್ಲ ಸುತ್ತಾ ಇರ್ತಾನೆ. ಬೆಟ್ಟದ ತಪ್ಪಲಲ್ಲೂ ಹುಡುಕ್ತಾ ಇರ್ತಾನೆ. ಒಂದೇ ಒಂದು ದನ ಸಿಕ್ಕಿದ್ರು ಕೂಡ 8 ಆಣೆ ಸಂಪಾದನೆ ಅದ ಒಂದು. ಸುತ್ತ ಯಾವ ಹಳ್ಳಿಗಳವರ ದನಕ್ಕೂ ಕೂಡ ಶಿಂಗ್ರಿಗೌಡನ ಕಣ್ಣು ತಪ್ಪಿಸೋದು ಆಗ್ತಾ ಇರಲಿಲ್ಲ. ಇಡೀ ಅರುಣಾದ್ರಿ ಬೆಟ್ಟ ಕಾಳಿನ ಹಳ್ಳಿಗೆ ಸೇರಿದ್ದು, ಹಾಗಂತ ಅಮಲ್ದಾರರೇ ಹುಕುಂ ಮಾಡಿದರೆ ಅಂತ ಕೇಳಿದವ್ರಿಗೆಲ್ಲ ಅವನು ಹೇಳ್ತಾ ಇದ್ದ. ಹೀಗಾಗಿ ಒಂದಿನಕ್ಕೆ 2-3 ಈ ಥರ ಸಂಪಾದನೆ ಆಗ್ತಾ ಇತ್ತು. 1-2 ತಿಂಗಳಲ್ಲಿ ಬೇರೆ ಹಳ್ಳಿಗಳ ದನಗಳು ಆ ಕಡೆ ಸುಳಿಯೋದು ನಿಂತು ಹೋಯ್ತು. ಅಲ್ಲಿಗೆ ಶಿಂಗ್ರೇಗೌಡನ ಸಂಪಾದನೆನೂ ಮುಗಿಯಿತು. ಆದರೆ ಏನು ಸಂಪಾದನೆ ಇಲ್ಲದೆ ಇವನು ಕಾಂಟ್ರಾಕ್ಟರ್ ಅನ್ನಿಸ್ಕೊಳ್ಳೋದು ಹೇಗೆ? ಒಂದು ದಿವಸ ಅವನೇನು ಮಾಡ್ತಾನೆ, ಕಾಳೇನ ಹಳ್ಳಿಯವೇ 2 ಎತ್ತುಗಳನ್ನ ಹಿಡಿದು ತಂದು ದೊಡ್ಡಿಗೆ ಕೂಡು ಹಾಕ್ತಾನೆ. ಆ ಎತ್ತುಗಳು ಕಾಳಿಂಗೇಗೌಡನ ಮಾಳದಲ್ಲಿ ಮೇಯ್ತಾ ಇರುತ್ತವೆ. ಎತ್ತುಗಳ ಯಜಮಾನ ಹೋಗಿ ಕೇಳಿದ್ದಕ್ಕೆ ಶಿಂಗ್ರಿಗೌಡ 1 ರೂಪಾಯಿ ಕೊಟ್ಟು ಬಿಡಿಸ್ಕೊಂಡು ಹೋಗು ಅಂತ ಆ ದನದ ಯಜಮಾನನಿಗೆ ಹೇಳ್ತಾನೆ. ಅವನು ಕಾಳಿಂಗೇಗೌಡನನ್ನ ಹೋಗಿ ಕೇಳ್ತಾನೆ, ಅಲ್ಲ, ನಮ್ಮೂರು ದನ ಮೇದ್ರೆ ನೀನು ದೊಡ್ಡಿಗೆ ಕೂಡಬಾರ್ದು ಅಂತ ಗೌಡ ಹೇಳಿದ್ದಕ್ಕೆ ದೊಡ್ಡಿಯ ಕಂಡಕ್ಟರ್ ಹೇಳ್ತಾನೆ, ಏನು ಹಂಗಂದ್ರೆ ನನಗೆ ಸಂಪಾದನೆ ಹೆಂಗಾಗಬೇಕು ಅಂತಾನೆ. ಗೌಡನಿಗೆ ಸಿಟ್ಟು ಬರುತ್ತೆ. ನೀನೇನು ಒಕ್ಕಲು ಎತ್ಕೊಂಡು ಹೋಗಿ ಪಾಪರಾದಿಲ್ಲ, ದನ ಕೂಡ ಹಾಕ್ಕೊಂಡು ದುಡಿಯೋಕೆ ನಿಂತ್ಕೊಂಡ್ಯಾ? ನಿನ್ನ 12 ರೂಪಾಯಿ ಊರೋಟಿನಿಂದ ಕೊಡಿಸಿರೋದು ನೀನೇ ನಿನ್ನ ಕೈಯಿಂದ ಹಾಕಿದ್ದಲ್ಲ. ನಾವು ಯಾರ್ಯಾರ ದನ ತಂದು ಕೂಡಿದ್ರೆ ನೀನು ಕುಡಿಸ್ಕೋಬೇಕು, ಇಲ್ಲ ಅಂದರೆ ಇಲ್ಲ. ಒಕ್ಕಲಿಗ ಮಗನಾಗಿ ಹುಟ್ಟಿದ್ಯಾ, ಹೊಲದಾಗೆ ಗೇಯೋದು ಬಿಟ್ಟು ದನ ಕೂಡಿ ದುಡಿಯೋಕೆ ಹೊಂಟಿದೆಯಲ್ಲ ಅಂತ ಬೈತಾನೆ. ಆದರೆ ಶಿಂಗ್ರಿಗೌಡ ಏನು ಎದುರುತ್ರ ಹೇಳೋಲ್ಲ. ಮನಸ್ಸಿನಲ್ಲೇನೆ, ಇನ್ಮೇಲೆ ಬೇರೆ ಊರಿನ ದನ ಬಂದರೂ ನಾನು ಹಿಡಿಯೋಕಿಲ್ಲ, ನಾನು ಒಂದಿಷ್ಟು ಬಂದೋಬಸ್ತ್ ಮಾಡಿದ್ರೇ ಈ ವಜ್ಜಂಗೆ ಅರ್ಥ ಆಗೋದು ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ. ಒಂದು ದಿವಸ ಶಿಂಗ್ರಿಗೌಡ ಬೇರೆ ಹಳ್ಳಿಯ ಒಂದು ಗಬ್ಬವಾದ ಹಸುವನ್ನು ತಂದು ದೊಡ್ಡಿಗೆ ಕೂಡ್ಕೊತಾನೆ. ಒಂದಿನ ಕಳೆಯುತ್ತೆ, ಆದರೆ ಯಾರೂ ಅದನ್ನು ಬಿಡಿಸ್ಕೊಂಡು ಹೋಗೋಕ್ಕೆ ಬರೋದೇ ಇಲ್ಲ. ಗಬ್ಬವಾದ ಹಸು ಅಂತ ಕೇಳಿ ಕಾಳಿಂಗೇಗೌಡ ಹೋಗಿ ನೋಡಿದ್ರೆ ಅದಕ್ಕಾಗಲೇ ದಿನ ತುಂಬಿರುತ್ತೆ. ಇವತ್ತು ನಾಳೆನೋ ಅದು ಈಬೇಕು. ಕಾಂಟ್ರಾಕ್ಟರು ನಿನ್ನೆಯಿಂದ ಅದಕ್ಕೆ ಹುಲ್ಲು ನೀರನ್ನು ಕೂಡ ಹಾಕಿರೋದಿಲ್ಲ. ಕಾಳಿಂಗೇಗೌಡನಿಗೆ ಅದನ್ನು ನೋಡಿ ಕಣ್ಣಲ್ಲಿ ನೀರು ಬಂತು. ಜೊತೆಗೆ ಶಿಂಗ್ರಿಗೌಡನ ಮೇಲೆ ಸಿಟ್ಟು ಬರುತ್ತೆ. ನೇರವಾಗಿ ಅವನ ಮನೆಗೆ ಹೋಗ್ತಾನೆ. ಏಯ್, ನಿನ್ನ ಮಕ್ಕಳೊಂದಿಗೆ ಏನ್ಲ, ಇಂಥ ಪಾಪ ಮಾಡಿದ್ರೆ ನಿನ್ನ ಮಕ್ಕಳು ಉಳ್ಕೋತವೇನ್ಲ? ಅಲ್ಕೋರ್ಸುಳೆ ಮಗನೇ, ದಿನಕ್ಕೆ 8 ಆಣೆ ತಗೊಂತೀಯಲ್ಲ, ಗೋದನಕ್ಕೆ ಹುಲ್ಲು ಹಾಕಬೇಕು ಅಂತ ಜ್ಞಾನ ಇಲ್ವೇನ್ಲ? ನೀನು ಅದಕ್ಕೆ ಹುಲ್ಲು ಹಾಕಬೇಕು ಅಂತ ಸರ್ಕಾರಿ ಕಾನೂನೇ ಐತೆ ಅಂತ ಬೈದಾಗ ಶಿಂಗ್ರಿಗೌಡ ದೊಡ್ಡಿಯ ಬೀಗದ ಕೈ ತಂದು ಗೌಡಯ್ಯನ ಮುಂದೆ ಹಾಕ್ತಾನೆ. ಅಜ್ಜ, ನಂಗೆ ಈ ಕಂತ್ರಾಟು ಬೇಡ, ತಾಪತ್ರಯನೂ ಬೇಡ. ಕಂಡೋರ್ ದನಕ್ಕೆಲ್ಲ ಹುಲ್ಲು ಹಾಕೋಕ್ಕೆ ಅಂತ ನಾನೇನು ದೊಡ್ಡ ಕಾಂಟ್ರಾಕ್ಟ್ ಮಾಡ್ಕೊಂಡಿಲ್ಲ. ನೀನೇ ತಗೋ ಈ ದುಡ್ಡಿನ ಅಂತ ಹೇಳ್ಬಿಡ್ತಾನೆ. ನೀನು ಭಾಳ ಆದೆ ಸಾಕ್ಷಿ ನನ್ನ ಮಗನೇ ಅಂತ ಹೇಳ್ಬಿಟ್ಟು ಗೌಡಯ್ಯ ಬೀಗದ ಕೈ ತಗೊಂಡು ಬಂದು ದೊಡ್ಡಿ ಭಾಗ ತೆಗೆಸ್ತಾನೆ. ಆ ದಿನ ತುಂಬಿದ ಹಸುವಿಗೆ ತನ್ನ ಮನೆಯಿಂದಲೇ ಹುಲ್ಲು ಕಲ್ಗಚ್ಚಗಳನ್ನು ತರಿಸಿ ಹಾಕ್ತಾನೆ. ಹಸು ಮೊದಲು 2 ಕೊಳಗದ ಬರ್ತಿ ಕಲ್ಗಚ್ಚನ್ನು ಹೀರುತ್ತೆ. ಆನಂತರ ಹುಲ್ಲು ತಿನ್ನಕ್ಕೆ ಪ್ರಾರಂಭಿಸುತ್ತೆ. ಗೌಡಯ್ಯ ಅದರ ಕುತ್ತಿಗೆ, ಹೊಟ್ಟೆ, ಕಿಬ್ಬೊಟ್ಟೆ, ಬೆನ್ನುಗಳನ್ನು ಚೆನ್ನಾಗಿ ನೀವ್ತಾನೆ. ದನ ಕಟ್ಕೊಳ್ಳೋ ಸೂಳ ಮಕ್ಕಳಿಗೆ ಅದನ್ನ ತಪ್ಪಿಸ್ಕೊಂಡ್ರೆ ಹುಡ್ಕಕ್ಕಾಗಕ್ಕಿಲ್ವಾ?
ಇಂಥ ನನ್ನ ಮಕ್ಕಳು ಯಾಕೆ ಗೋದನನ ಕಾಯ್ಬೇಕು, ಅದನ್ನ ಯಾಕೆ ಕಟ್ಟಬೇಕು ಅಂತ ಬೈಕೊಂತಿರ್ತಾನೆ. ಅಷ್ಟರಲ್ಲಿ ಹಸು ಅತ್ತಿಂದಿತ್ತ ಹೆಜ್ಜೆ ಹಾಕೊಂಡು ಹಿಂದಿನ ಕಾಲುಗಳನ್ನು ಎತ್ತಿ ಜಾಡ್ಸಕ್ಕೆ ಮೊದಲು ಮಾಡತ್ತೆ. ಇದುವರೆಗೂ ಮೈಯನ್ನ ತುರಿಸ್ತಿದ್ದ ಗೌಡಯ್ಯನನ್ನ ಸಿರ್ರಂತ ತಿವಿಯಕ್ಕೆ ಬರುತ್ತೆ. ಅರೆ, ಏನಾಯ್ತು ಇವಳಿಗೆ, ತಿಂದಿದ್ದು ಹೆಚ್ಚಾಯ್ತೇನಮ್ಮ ನಿನಗೆ ಅಂತ ಮೂಗ್ದಾರ ಹಿಡ್ಕೊಂಡು ಹಗ್ಗದಿಂದ ಅದನ್ನು ಒಂದು ಕಡೆಗೆ ಗೌಡ ಕಟ್ತಾನೆ. ಆದರೆ ಅದಕ್ಕಾಗಲೇ ಪ್ರಸವ ಆಗೋ ಚಿಹ್ನೆ ಕಾಣಿಸ್ತಾ ಇರುತ್ತೆ. ತಡಿಯವ್ವ ತಡಿ, ಇಲ್ಲೇ ಕರು ಹಾಕು, ನೀನೇನು ಯೋಚನೆ ಮಾಡಬೇಡ, ನಾನು ನಿಂಗೆಲ್ಲ ಆರೈಕೆನೂ ಮಾಡ್ತೀನಿ ಅಂತ ಹಸುಗೆ ಹೇಳ್ತಾನೆ. ಹಸು ಹೂ ಅನ್ನೋ ಹಾಗೆ 2 ಸಲ ಕೊಸರುತ್ತೆ. ಗೌಡ ಮನೆಗೆ ಹೋಗ್ತಾನೆ. ಅವನ ಹೆಂಡತಿ ಲಕ್ಕಮ್ಮ ಮುದ್ದೆ ತೊಡಸ್ತಾ ಇರ್ತಾಳೆ. ವಿಷಯವನ್ನ ಅವಳಿಗೆ ಹೇಳ್ತಾನೆ. ತಾನೇ 1-2 ನಿಂಬೆಹಣ್ಣು, ಹಸಿ ದಾರ, ಅರಿಶಿನ, ಒಂದು ಒದ್ದೆ ಬಟ್ಟೆ ಮತ್ತು 1 ಗಡಿಗೆ ನೀರನ್ನು ಹೊತ್ಕೊಂಡು ದೊಡ್ಡಿ ಕಡೆಗೆ ಬರ್ತಾನೆ. ಕಟ್ಟಿದ ಎಡೆಯಲ್ಲಿ ಗೌಡನ ಕಡೆ ಕೆಂಡುಗಣ್ಣು ಬಿಡ್ತಾ ಹಸು ಸಿರ್ರಂತ ಹಾಯೋ ಹಾಗೆ ತಲೆ ಆಡಿಸ್ತಿರುತ್ತೆ. ಇವನು ಸ್ವಲ್ಪ ದೂರದಲ್ಲಿ ಕೂತು ಕಾಯ್ತಾ ಇರ್ತಾನೆ. 1 ಗಂಟೆ ಕಳೆಯುತ್ತೆ, ಆದರೂ ಅದು ಈಯೋದಿಲ್ಲ. ಅಷ್ಟರಲ್ಲಿ ಲಕ್ಕಮ್ಮ ಅಲ್ಲಿಗೆ ಬರ್ತಾಳೆ. ನೋಡು, ಆಗ್ನಿಂದ ಕಾಯ್ತಿದ್ದೀನಿ, ಇನ್ನೂ ಈಲೇ ಇಲ್ಲ ಇವಳು, ನನ್ನೆ ತಿವಿಯೋ ಹಂಗೆ ನೋಡ್ತಾಳೆ ಅಂತ ಗೌಡ ಹೇಳ್ತಾನೆ. ಆಗ ಆ ಗೌಡ್ತಿ ಹಸುವಿನ ಹತ್ರಕ್ಕೆ ಹೋಗಿ ಪರೀಕ್ಷೆ ಮಾಡ್ತಾಳೆ. ಇನ್ನೇನು ಕರು ಹೊರಗೆ ಬರೋ ಕಾಲ ಹತ್ರ ಬಂದಿರುತ್ತೆ. ಗೌಡ್ತಿ ಗಂಡನ ಕಡೆ ತಿರುಗಿ ಹೇಳ್ತಾಳೆ, ನಿನಗೇನು ಬುದ್ಧಿ ತಿಳಿಯೋಕ್ಕಿಲ್ವಾ? ಗಂಡಸ್ರು ಎದುರಿಗಿದ್ದಾಗ ಹಸು ಈಯತ್ತ, ಅದಕ್ಕೆ ನಾಚಿಕೆ ಆಗಲ್ವಾ? ನೀನು ಆಚೆ ಕಡೆಗೆ ನಡಿ ಅಂತ ಬೈತಾಳೆ. ಅರೆ, ಇದು ನಿಜಾನೇ ಅಲ್ವಾ, ತನಗೆ ಯಾಕೆ ಹೊಳಿಲಿಲ್ಲ ಅಂತ ತನ್ನ ದಡ್ಡತನಕ್ಕೆ ತಾನೇ ಬೈಕೊಂತ ಗೌಡ ದೊಡ್ಡಿ ಹೊರಗಡೆಗೆ ಬರ್ತಾನೆ. ಎದುರುಗಡೆ ಇದ್ದ ಆಲದ ಮರದ ನೆಳಲ್ಲಿ ಕೂತ್ಕೊತಾನೆ. ಸ್ವಲ್ಪ ಹೊತ್ತಲ್ಲಿ ಚಿನ್ನಯ್ಯನು ಅಲ್ಲಿಗೆ ಬರ್ತಾನೆ. ಇದೇನು ಗೌಡಯ್ಯ ಇಲ್ಲಿ ಕೂತ್ಕೊಂಡಿದೀಯಾ ಅಂದಿದ್ದಕ್ಕೆ ಗೌಡಯ್ಯ ದೊಡ್ಡಿ ಕಂಡಕ್ಟರ್ ಶಿಂಗ್ರಿ ಗೌಡ ಮಾಡಿದ್ದನ್ನು ಹೇಳ್ತಾನೆ. ಆಗ ಚಿನ್ನಯ್ಯ ಹೇಳ್ತಾನೆ, ಅದು ನಂಗೂ ಗೊತ್ಕಣಪ್ಪ, ನನ್ನ ಮಗ ದೊಡ್ಡಿ ಅಂದರೆ ಸಂಪಾದನೆ ಅಂತ ತಿಳ್ಕೊಂಬಿಟ್ಟವನೆ, 8 ಆಣೆ ತಗೊಂತಾನಲ್ಲ, ಗೋದನ ಉಪವಾಸ ಮಡಗಬಹುದಾ, ಎಂಥ ಪಾಪಿ ನೋಡವ ಅಂತ ಹೇಳ್ತಾನೆ. ಚಿನ್ನಯ್ಯ ಮತ್ತು ಕಾಳಿಂಗಗೌಡ ಇಬ್ಬರೂ ಯೋಚಿಸ್ತಾರೆ. ಅದಕ್ಕೆ ಒಂದು ಪರಿಹಾರವನ್ನು ಆಲೋಚಿಸ್ತಾರೆ. ಶಿಂಗ್ರಿ ಗೌಡನನ್ನ ದೊಡ್ಡಿ ಕಾಂಟ್ರಾಕ್ಟ್ನಿಂದ ಬಿಡಿಸ್ಬಿಡ್ಬೇಕು. ಚಿನ್ನಯ್ಯನ ಮಗ ಯಂಗಟನನ್ನ ಕಾಂಟ್ರಾಕ್ಟ್ ಮಾಡಿಕೊಂಡು ಹಿಡಿದು ಕೂಡಿದ ದನಗಳಿಗೆ ಹುಲ್ಲು ನೀರನ್ನು ಸರಿಯಾಗಿ ಕೊಡಬೇಕು. ಅದಕ್ಕೆ ನೀರು ಸೇದಿ ಹಾಕಕ್ಕೆ ವರ್ಷಕ್ಕೆ 10 ರೂಪಾಯಿ ಸಂಬಳದ ಮೇಲೆ ಒಬ್ಬ ಆಳನ್ನು ಇಡಬೇಕು. ಹುಲ್ಲಿನ ಖರ್ಚು ಕಳೆದು ಸರ್ಕಾರಕ್ಕೆ ಕೊಡೋ 12 ರೂಪಾಯಿಯನ್ನ ಕಟಾಯಿಸಿದ ಮೇಲೆ ಉಳಿದ ದುಡ್ಡನ್ನ ಬೆಟ್ಟದ ಹತ್ರ ಕಟ್ಟಿಸ್ತಿರೋ ದೇವಸ್ಥಾನಕ್ಕೆ ಕೊಡೋದು ಅಂತ ಮಾತಾಡ್ಕೊಳ್ತಾರೆ. ಅಷ್ಟೊತ್ತಿಗೆ ಗೌಡ್ತಿ ದೊಡ್ಡಿಯಿಂದ ಬರ್ತಾಳೆ. ನೋಡು, ಆಸ ಈತು, ಓರಿಕರ ಒಳ್ಳೆ ಚಂದಕೈತೆ, ಹಸಿನ ಮೈ ತೊಳಿಯೋಕ್ಕೆ ಇನ್ನೊಂದು ಹಸಿ ನೀರು ಬೇಕು ಅಂತಾಳೆ. ಚಿನ್ನಯ್ಯ ಹೋಗಿ ಅಡ್ಡೆನಲ್ಲಿ 2 ಗಡಿಗೆ ನೀರು ತರ್ತಾನೆ. ಆಗ್ತಾನೆ ಕರು ಹಾಕಿದ್ದ ಹಸು ಯಾರನ್ನು ಹತ್ರಕ್ಕೆ ಸೇರಿಸ್ತಿರೋದಿಲ್ಲ. ಆದರೂ ಗೌಡಯ್ಯ ಅದ್ರ ಮೂಗುದಾರ ಹಿಡ್ಕೋತಾನೆ. ಲಕ್ಕಮ್ಮ ಮತ್ತು ಚಿನ್ನಯ್ಯ ಅದರ ಮೈಯನ್ನ ಶುಭ್ರವಾಗಿ ತೊಳಿತಾರೆ. ಲಕ್ಕಮ್ಮ ಕರುವಿನ ಮೈಯನ್ನು ತೊಳಿತಾಳೆ. ಆನಂತರ ಅವರು ಬಾಣಂತಿ ಹಣೆಗೆ ಮತ್ತು ಕೊಂಬುಗಳಿಗೆ ಅರಿಶಿನ ಕುಂಕುಮ ಹಚ್ಚಿ 1 ತೆಂಗಿನಕಾಯಿಯನ್ನ ದೃಷ್ಟಿ ನಿವಾಳಿಸಿ ಇಡ್ಗಾಯಿ ಹಾಕ್ತಾಳೆ. ದೊಡ್ಡಿ ಹೊರಗಡೆ ಇದ್ದ ಒಂದು ಗಾಡಿಯಿಂದ ಕಪ್ಪನ್ನು ತಂದು ಅದರ ಮುಖಕ್ಕೆ ಸವರ್ತಾಳೆ. ದೃಷ್ಟಿ ಆಗದ ಹಾಗೆ ಮಾಡ್ತಾಳೆ. ಬಾಣಂತಿ ಮತ್ತು ಎಳೆ ಮಗುವನ್ನ ಒಂಟಿಯಾಗಿ ದೊಡ್ಡಿಯಲ್ಲಿ ಹೇಗೆ ಬಿಡೋದು ಅಂದ್ಕೊಂಡು ಲಕ್ಕಮ್ಮ ಕರುನ ಎತ್ಕೊಂತಾಳೆ. ಗೌಡಯ್ಯ ತಾಯಿಯ ಮೂಗುದಾರವನ್ನು ಹಿಡ್ಕೊಂಡು ತನ್ನ ಮನೆಗೆ ಕರ್ಕೊಂಡು ಹೊರಡ್ತಾನೆ. ಮುಂದೆ ಮುಂದೆ ಹೋಗ್ತಿದ್ದ ಲಕ್ಕಮ್ಮನ ತೋಳಲಿದ್ದ ತನ್ನ ಮಗುವಿನ ಮೈಯನ್ನ ಆ ಬಾಣಂತಿ ನೆಕ್ಕತಾನೆ ಮುಂದಕ್ಕೆ ನಡೀತಾ ಇರುತ್ತೆ. ದೊಡ್ಡಿಯಲ್ಲಿ ಉಳಿದ ಚಿನ್ನಯ್ಯ ಒಂದು ಹಳೆ ಮರುವನ್ನ ತಂದು ಹೆರಿಗೆ ಕಸವನ್ನೆಲ್ಲ ಎತ್ತಿ ಹಾಕ್ತಾನೆ. ತಮ್ಮ ದೊಡ್ಡಿಗೆ ಬಂದ ಆ ಹಸುಗೆ ಲಕ್ಕಮ್ಮ ನಂಜಾಗದೆ ಇರೋ ಹಾಗೆ ಮೈಗೆಲ್ಲ ಅರಿಶಿನ ಸವರ್ತಾಳೆ. ಗೌಡಯ್ಯ ತೋಟಕ್ಕೆ ಹೋಗ್ಬಿಟ್ಟು ಹಸಿರು ಸೊಪ್ಪನ್ನ ಹರ್ಕೊಂಡ್ಬಂದು ಅದರ ಯೋನಿ ದ್ವಾರಕ್ಕೆ ಬಳಿತಾನೆ. ಹೊಸ ಬಾಣಂತಿ ತಂಪಾಗಬೇಕು ಅಂತ ಹೇಳ್ತಾಳೆ. ಗೌಡತಿ ಅತ್ತೆ ಹೇಳಿದ ಹಾಗೇನೆ ಮೂಗಿ ತಾಯವ್ವ 1-2 ಸೇರು ಅಕ್ಕಿಯನ್ನು ನೆನೆಸಿ 2 ಎಳೆ ತೆಂಗಿನಕಾಯಿ ಜೊತೆಗೆ ತಿರುವಿ ಅದನ್ನ ಹಸುಗೆ ಕುಡಿಸ್ತಾಳೆ. ಅಷ್ಟರಲ್ಲಿ ಆ ಹಸುವಿನ ಯಜಮಾನ ಹುಡುಕೊಂಡು ಅಲ್ಲಿಗೆ ಬರ್ತಾನೆ. ಸುಮಾರು 25 ವರ್ಷ ವಯಸ್ಸಿನ ಅವನನ್ನ ಕಂಡು ಗೌಡಯ್ಯ ಬೆಂಕಿ ಆಗ್ತಾನೆ. ಅದು ಯಾವ ಸೀಮೆ ಒಕ್ಕಲಿಗ ನನ್ನ ಮಗ ನೀನು? ಗಬ್ಬದ ಹಸುನ
ದಿನ ಮರೆತು ಕುಂತ್ಕೊಂಡಿದೀಯಲ್ಲ, ಹಾಲು ಕುಡಿಯೋಕ್ಕೆ ಆಗತ್ತೆ, ನಿಗಾ ನೋಡೋಕ್ಕಾಗಲ್ವಾ ಅಂತ ಬೈತಾನೆ. ಇಲ್ಲಿಗೆ ಬಂದಿದೆ ಅಂತ ನಮಗೆ ತಿಳಿಲಿಲ್ಲ ಅಜ್ಜ. ನಾವು ಸೋರೇನಹಳ್ಳಿ, ಸುರ್ಗಿಹಳ್ಳಿ ಆ ಕಡೆ ಎಲ್ಲ ಹುಡುಕೊಂಡು ತಿರುಗಿದ್ವಿ ಅಂತ ಆ ಹುಡುಗ ಹೇಳ್ತಾನೆ. ನಿಂದು ಯಾವ ಊರು ಅಂತ ಕೇಳಿದಾಗ ದ್ಯಾವಲಾಪುರ ಅಂತ ಅವನಂತಾನೆ. ದ್ಯಾವಲಾಪುರ ಅನ್ನೋದು ಕಾಳೇನಹಳ್ಳಿಗೆ ಒಂದು ಹರಿದಾರಿಯ ದೂರದಲ್ಲಿರುತ್ತೆ. ಈಗ ತಾನೇ ಕರು ಹಾಕಿರೋ ಹಸು ಬಾಣಂತಿಯನ್ನ ಅಷ್ಟು ದೂರ ನಡೆಸಬಾರ್ದು ಅಂತ ಗೌಡಯ್ಯ ಹೇಳ್ತಾನೆ. 1-2 ದಿನ ಹಸು ಕರು ನಮ್ಮನೇಲೇ ಇರಲಿ, ನಾಳದ್ ಕರ್ಕೊಂಡು ಹೋಗುವಂತೆ, ಉಣ್ಣ ಕೇಳು ಅಂತ ಅವನನ್ನು ಊಟ ಮಾಡಿಸಿ ಕಳಿಸ್ತಾನೆ. ಅದ್ರ ಮಾರನೇ ದಿವಸ ಕರುವನ್ನು ಅವನು ಕರ್ಕೊಂಡು ಹೋಗ್ಬೇಕಾದ್ರೆ ಲಕ್ಕಮ್ಮ ಹಸುವಿಗೆ ಕುಂಕುಮ ಇಡ್ತಾಳೆ, ಕಣ್ಣಿಗೆ ಹೊತ್ಕೊಂಡು ಕಳಿಸ್ತಾಳೆ. 5 ದಿನದ ದೊಡ್ಡಿಯ ದಂಡ 2.5 ರೂಪಾಯಿಯನ್ನ ಜೇಬ್ನಿಂದ ಹೊರಗೆ ತೆಗಿತಾನೆ ಆ ಹುಡುಗ. ಬಾಣಂತಿತನದ ಖರ್ಚು ಎಷ್ಟಾಯಿತು ಅಂತ ಕೇಳಿದಾಗ ಗೌಡಯ್ಯನಿಗೆ ಸಿಟ್ಟು ಬರುತ್ತೆ. ನೀನೇ ಎಂದ್ಲ ದುಡ್ಡು ಕೊಂಡಿರೋದು, ಮನೆ ಮಗಳ ಹಾಗೆ ಅವಳು ಬಂದ್ಲು, ಬಾಣಂತನ ಮಾಡಿಸ್ಕೊಂಡ್ಲು, ಗಂಡು ಮಗ ಎತ್ಕೊಂಡು ಹೋಗ್ತಾವಳೆ, ಅದಕ್ಕೆ ನಾನು ದುಡ್ಡು ತಗೋಬೇಕಾ ಅಂತ ಬೈತಾನೆ. ಹಸುವಿನ ಯಜಮಾನ ಈ ಮಾತನ್ನು ಕೇಳಿ ಸುಮ್ಮನಾಗ್ತಾನೆ. ಕಾಳಿಂಗೇಗೌಡ ಹೇಳ್ತಾನೆ, ಇಲ್ಲಿ ನೋಡು, ನಿನ್ನ ಹಸಿನ ಹಗ್ಗ ಹಿಡ್ಕೊಳ್ಳೋದೇನು ಬೇಡ, ಹಾಗೆ ಎಳೆ ಕರುನ ನಡೆಸ್ಲು ಬೇಡ, ಅದನ್ನ ತಬ್ಬಿ ಎತ್ಕೊಂಡು ನೀನು ಮುಂದೆ ಹೋಗು, ಅವಳೇನೆ ಕರು ಹಿಂದೆ ಬರ್ತಿರ್ತಾಳೆ ಅಂತ ಹೇಳಿಬಿಟ್ಟು ಆ ತಾಯಿ ಮಗುವನ್ನು ಕಳಿಸಿಕೊಡ್ತಾನೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.